ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕಾಯಿ, 2 ಸ್ಪೂನ್ ಧನಿಯಾ, ಸ್ವಲ್ಪ ಮೆಣಸಿನ್ಕಾಯಿ, ಕಡಲೆಪಪ್ಪು, 4ರಿಂದ 7 ಕಾಳುಮೆಣಸು, ಲವಂಗ, ಚಕ್ಕೆ. ಸಾಸಿವೆ ಹಾಕ್ಕೊಳ್ಳೋಣ. ಈಗ ಅರಿಶಿನ, ಕರಿಬೇವಿನ ಸೊಪ್ಪು, ಉಪ್ಪು 3 ಒಂದೇ ಸತಿ ಹಾಕ್ಕೊಳ್ತೀನಿ. ಚಿಕನ್ ಸಾಂಬಾರಿಗೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಗಟ್ಟಿ ಬೇಕಾ ಸಾಂಬಾರು ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ನಮ್ಗೆ ಇಷ್ಟು ಗಟ್ಟಿ ಸಾಕು. ಅದನ್ನ ನೀಟು ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 10 ನಿಮಿಷ ಬಿಟ್ಟು ನೋಡೋಣ. ಮುದ್ದೆ ರೆಡಿ ಇದೆ. ಅದಕ್ಕೆ ಚಿಕನ್ ಸಾಂಬಾರು ಹಾಕ್ತೀವಿ. ಈಗ ಚಿಕನ್ ಸಾರು ಮುದ್ದೆ ರೆಡಿ ಇದೆ. ನೀವು ಬನ್ನಿ ಊಟ ಮಾಡೋಣ.